ನಮಸ್ತೆ. ಇವತ್ತು ನವರಾತ್ರಿ 2ನೇ ದಿನ ಆಗಿರತ್ತೆ. ಇನ್ನ ಫಸ್ಟು ನಾನಿಲ್ಲಿ ಬಾಗಿಲ ಮುಂದೆ ಏನ್ ರಂಗೋಲಿನೆಲ್ಲ ಹಾಕಿರ್ತೀನಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಸದಾಗಿ ರಂಗೋಲಿನೆಲ್ಲ ಹಾಕಿ, ಹಾಗೆ ಹೊಸ್ಲನ್ನೆಲ್ಲಾನು ನಾನು ಒಂದು ತ್ಯಾವದ ಬಟ್ಟೆಲಿ ಒರೆಸ್ಕೊಂಡು ಹೂವೆಲ್ಲ ಇಟ್ಬಿಟ್ಟು, ಆಮೇಲೆ ನೈವೇದ್ಯ ಏನ್ ಮಾಡ್ಬೇಕು ಅನ್ನೋದು ಅನ್ಕೊಂಡಿರ್ತೀನೋ ಅದನ್ನ ಮಾಡ್ಕೋತಿರ್ತೀನಿ. ಇನ್ನ ಇವತ್ತು ನಾವು ತಾಯಿ ಬ್ರಹ್ಮಚಾರಿಣಿನ ಪೂಜಿಸ್ತೀವಿ. ಹಾಗೇನೆ ಬಣ್ಣ ಬಂದು ರೆಡ್ ಕಲರ್ ಆಗಿರತ್ತೆ. ಇನ್ನ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಇಲ್ಲಿ ಬೆಲ್ಲದ ಅನ್ನನ ಮಾಡ್ಕೊಂತಾ ಇದ್ದೀನಿ. ಇದನ್ನ ನಾವು ಸಿಹಿ ಪೊಂಗಲ್ ಅಂತಾನೂ ಸಹ ಹೇಳ್ಬೋದು. ಅದನ್ನೆಲ್ಲ ಮಾಡ್ಕೊಂಡು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಪೂಜೆನ ಮಾಡ್ಕೊಂತೀನಿ. ಇನ್ನ ನೆನ್ನೆ ನನ್ಗೆ ಒಬ್ರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ನೀವು ಪ್ರತಿದಿನ ದೇವರ ಸಾಮಗ್ರಿಗಳನ್ನ ತೊಳಿತೀರಾ ಅಂತ ಹೇಳಿ. ಖಂಡಿತ ಇಲ್ಲ. ಅಂದ್ರೆ ನೆನ್ನೆ ನವರಾತ್ರಿ ಮೊದಲನೇ ದಿನ ನಾನು ದೇವ್ರ ಮನೆನೆಲ್ಲ ಡೀಪ್ ಕ್ಲೀನ್ ಮಾಡಿ ಕಳಶ ಸ್ಥಾಪನೆ ಮಾಡಿದ್ದೀನಿ. ಹಾಗೇನೆ ಅಖಂಡ ಜ್ಯೋತಿನ ಒಂದು ಸಂಕಲ್ಪ ಮಾಡಿ ನಾವು ಇಟ್ಟಿರ್ತೀವಿ ಅಲ್ವಾ, ಅದನ್ನ ನಾವು ಪ್ರತಿದಿನ ಕ್ಲೀನ್ ಮಾಡೋದು ಆತರ ಮಾಡಕ್ಕೆ ಹೋಗ್ಬಾರ್ದು. 9 ದಿನ ನಾವು ಒಂದೇ ಸಮ ಅದನ್ನ ಬೆಳಗೋ ರೀತಿ ನೋಡ್ಕೊಬೇಕಾಗತ್ತೆ. ಕ್ಲೀನ್ ಎಲ್ಲ ಮಾಡಿದೀವಿ ಅಂದ್ರೆ ಅದು ಅಖಂಡ ಜ್ಯೋತಿ ಅಂತ ಹೇಳಿ ಅನ್ನಿಸ್ಕೊಳಕ್ಕೆ ಹೋಗೋದಿಲ್ಲ. 9 ದಿನದವರೆಗೂ ನಾವ್ ಯಾವುದೇ ಕಾರಣಕ್ಕೂ ಅದನ್ನ ತೆಗಿಬಾರ್ದು. ಹಾಗೇನೆ ಕಳಶನೂ ಅಷ್ಟೇ ಅಲ್ಲಾಡ್ಸಲಿಕ್ಕೆ ಹೋಗ್ಬಾರ್ದು. ಆ ಹೂ ಚೇಂಜ್ ಮಾಡ್ಕೊಬಹುದು, ಮತ್ತೆ ನಾವು ದೇವ್ರ ಮುಂದೆ ಏನು ಹಣ್ಣು ಕಾಯಿ ಇಟ್ಟಿರ್ತೀವಲ್ವಾ ಅದನ್ನ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೊಬಹುದು. ನಾನು ಅಷ್ಟೇನೆ ಹೂವನ್ನ ಚೇಂಜ್ ಮಾಡ್ಕೊಂತಿರ್ತೀನಿ. ಹಾಗೇನೆ ಅಲ್ಲಿ ಅಗರಬತ್ತಿದು ಧೂಳು ಏನಾದ್ರೂ ಆಗಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ದೇವ್ರ ಪೂಜೆನ ಮಾಡ್ತಿರ್ತೀನಿ. ಸೊ ಇದನ್ನೇ ನಾನು ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬರ್ತಿರೋದು. ಸೊ ಇನ್ನ ಪೂಜೆ ಎಲ್ಲ ಆದ್ಮೇಲೆ ಬೆಳಿಗ್ಗೆದು ಟಿಫನ್ನು ಮತ್ತೆ ಅಡ್ಗೆ ಕೆಲ್ಸಗಳೇನಿರತ್ತೆ ಅದನ್ನ ಮಾಡ್ಕೊಂತಿರ್ತೀನಿ. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.